ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆಯಾಗಲಿ. ಇಂದಿನ ವಾಕ್ಯ ಧ್ಯಾನಕ್ಕಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ದೇವರ ವಾಕ್ಯ ಗಮನಿಸುತ್ತೇವೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಜೀವಿತದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕಾಗಿ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾನಾ ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತೇನೆ. ನಾನು ಎಲ್ಲಿ ಹುಟ್ಟಬೇಕಾಗಿತ್ತು, ನಾನು ಏನು ಓದಬೇಕಾಗಿತ್ತು, ನನ್ನ ಜೀವನ ಹೇಗಿರಬೇಕಾಗಿತ್ತು, ನನ್ನ ಜೀವನ ಯಾಕೆ ಈ ರೀತಿಯಾಗಿದೆ, ದೇವರು ಯಾಕೆ ನನಗೆ ಒಳ್ಳೆಯ ಜೀವಿತವನ್ನು ಕೊಟ್ಟಿಲ್ಲ, ಒಳ್ಳೆ ಕೆಲಸವನ್ನು ಕೊಟ್ಟಿಲ್ಲ. ಅನೇಕ ವಿಧವಾದಂತಹ ಪ್ರಶ್ನೆಗಳಿಂದ, ಚಿಂತೆಗಳಿಂದ, ನೋವು ಬಾಧೆಗಳಿಂದ ಬಳಲಿ ಹೋಗುವಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಒಳ್ಳೆಯದನ್ನೇ ದೇವರು ಮಾಡುವಂತನಾಗಿದ್ದಾನೆ. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ, ದೇವರು ಒಳ್ಳೆಯವನು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಏನು ಕಳೆದುಕೊಂಡಿದ್ದೆವೋ ಅದರ ಕುರಿತು ನಾವು ಚಿಂತೆ ಮಾಡದೆ ಮುಂದೆ ದೇವರ ನಮಗೆ ಆತನು ಏನು ಮಾಡಲಿಕ್ಕಿದ್ದಾನೆ, ಎಂತ ಆಶೀರ್ವಾದಗಳನ್ನ, ಬಿಡುಗಡೆಗಳನ್ನ ದೇವರು ಕೊಡಲಿಕ್ಕಿದ್ದಾನೆ, ಇವುಗಳ ಕುರಿತು ನಾವು ದೇವರಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ದೇವರ ವಾಕ್ಯದ ಪ್ರಕಾರವಾಗಿ ದೇವರು ಒಳ್ಳೆಯದನ್ನೇ ನಮ್ಮ ಜೀವನದಲ್ಲಿ ಮಾಡುವಂತನಾಗಿದ್ದಾನೆ. ನಾವೇನು ಕಳೆದುಕೊಳ್ಳುತ್ತೇವೋ ಅದನ್ನ ದೇವರು ಎರಡರಷ್ಟಾಗಿ ನಮಗೆ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯೋಬನು ತನ್ನ ಜೀವನದಲ್ಲಿ ದೇವರಿಗೆ ನೀತಿವಂತನಾಗಿ ಜೀವಿಸುತ್ತಾ ಇದ್ದ, ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಜೀವಿಸುತ್ತಾ ಇದ್ದ. ಆದರೆ ಈ ಯೋಬನನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಸೈತಾನನು ದೇವರ ಬಳಿಗೆ ಹೋಗಿ ಅನುಮತಿಯನ್ನು ಪಡೆದುಕೊಂಡು ಬರ್ತಾನೆ. ಇವನು ನೀತಿವಂತನಾಗಿ ಇಷ್ಟು ದೇವರಿಗೆ ಸ್ತುತಿಗಳನ್ನ, ಸ್ತೋತ್ರಗಳನ್ನ, ಯಜ್ಞಗಳನ್ನ ಸಮರ್ಪಿಸುತ್ತಾ ದೇವರಿಗೆ ಮಹಿಮೆ ತರುವಂತಹ ಈ ಯೋಬನ ವಿರುದ್ಧವಾಗಿ ಸೈತಾನನು ಆಲೋಚನೆಯನ್ನು ಮಾಡಿ ದೇವರ ಬಳಿ ಅನುಮತಿಯನ್ನು ತೆಗೆದುಕೊಂಡು ಬಂದು ಅವನನ್ನು ಶೋಧಿಸುತ್ತಾನೆ. ಅವನಿಗೆ ನಾನಾ ವಿಧವಾದಂತಹ ಕಷ್ಟ ಬಾಧೆಗಳನ್ನು ಕೊಡುತ್ತಾನೆ. ಆದರೆ ಯೋಬನು ಮಾತ್ರ ದೇವರಿಗೆ ನಂಬಿಗಸ್ತನಾಗಿದ್ದ. ಅವನ ಬಾಯಿಂದಲೂ ಕೂಡ ದೇವರಿಗೆ ವಿರುದ್ಧವಾಗಿ ಮಾತನಾಡದೆ, ಯಾಕೆ ನನಗೆ ಈ ಸ್ಥಿತಿಯನ್ನು ಕೊಟ್ಟೆ, ಯಾಕೆ ಈ ಪರಿಸ್ಥಿತಿಗೆ ನೀನು ತೆಗೆದುಕೊಂಡು ಬಂದೆ, ಯಾಕೆ ನನ್ನನ್ನು ಮರೆತು ಬಿಟ್ಟೆ, ಅನೇಕ ಪ್ರಶ್ನೆಗಳನ್ನು ಯೋಬನು ಕೇಳುವುದನ್ನು ಬಿಟ್ಟು ಆತನು ದೇವರನ್ನ ಸ್ತುತಿಸಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿದ. ದೇವರದ ಕೇವಲ ಒಳ್ಳೆಯದನ್ನು ಪಡೆಯಬೇಕಾ, ಕೆಟ್ಟದನ್ನು ಪಡೆಯಬಾರದ ಎಂಬಂತಹ ಒಂದು ಅನುಭವ, ಒಂದು ಮಾತಿನ ಮೂಲಕವಾಗಿ ಯೋಬನು ದೇವರನ್ನ ಸ್ತುತಿಸಲಿಕ್ಕೆ ಅವನು ಪ್ರಾರಂಭಿಸುವಂತನಾಗಿದ್ದಾನೆ. ಪ್ರಿಯರೇ, ಯೋಬನು ಎಲ್ಲರಿಂದಲೂ ಕೂಡ ಅವನು ಕೈಬಿಡಲ್ಪಟ್ಟಾಗ ಅವನು ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಮುಂದೆ ಸಾಗಿನ. ತನ್ನ ಆಸ್ತಿಯನ್ನು ಕಳೆದುಕೊಂಡ, ತನ್ನ ಪಶುಗಳನ್ನು ಕಳೆದುಕೊಂಡ, ತನ್ನ ಕುಟುಂಬ ಮಕ್ಕಳನ್ನು ಆತನು ಕಳೆದುಕೊಂಡ. ಎಲ್ಲಾ ಸಮಯದಲ್ಲೂ ಕೂಡ ದೇವರಿಗೆ ಅವನ ಸ್ತುತಿಗಳನ್ನೇ ಸಲ್ಲಿಸಿದ ಹೊರತು ದೇವರೇ ಯಾಕೆ ನನಗೆ ಪರಿಸ್ಥಿತಿಯನ್ನು ಕೊಟ್ಟೆ ಎಂಬಂತ ಪ್ರಶ್ನೆಯನ್ನ ಯೋಬನು ಮಾಡಿಲ್ಲ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಇಂತಹ ಪರಿಸ್ಥಿತಿಗಳು ಬರುವಾಗ, ಹೋರಾಟಗಳು ಬರುವಾಗ, ಸಂಗತಿಗಳನ್ನ ನಮ್ಮ ಜೀವಿತಗಳಲ್ಲಿ ಎದುರಿಸುವಾಗ ದೇವರು ನಮ್ಮ ಜೊತೆಯಾಗಿ ಆತನು ಮುಂದೆ ಸಾಗುವಂತನಾಗಿದ್ದಾನೆ. ಯೋಬನು ದೇವರಿಗೆ ನಂಬಿಗಸ್ತನಾಗಿ ಉಳಿದಾಗ ಎರಡರಷ್ಟು ಆಶೀರ್ವಾದವನ್ನ ಪಡೆದುಕೊಂಡನೆಂಬುದನ್ನು ನಾವು ಗಮನಿಸುತ್ತೇವೆ. ಪ್ರಿಯರೇ, ಯೋಬನಿಗೆ ಎರಡಷ್ಟು ಆಶೀರ್ವಾದ ಬರಬೇಕಾದ್ರೆ ಅವನು ತನಗಿದ್ದಂಥದನ್ನು ಕಳೆದುಕೊಳ್ಳಬೇಕಾಗಿತ್ತು. ಆದರೆ ಇದು ದೈವ ಸಂಕಲ್ಪವಾಗಿತ್ತು. ಇದು ಸೈತಾನನು ಶೋಧನೆ ಮಾಡಲಿಕ್ಕೆ ದೇವರ ಬಳಿ ಅನುಮತಿಯನ್ನು ಪಡೆದುಕೊಂಡಾಗ, ಸೈತಾನ ಶೋಧಿಸುವಾಗ ದೇವರಿಗೆ ನಂಬಿಗಸ್ತನಾಗಿ ಉಳಿದುಕೊಂಡ. ಪ್ರಿಯರೇ, ಅನೇಕ ಬಾರಿ ನಮ್ಮ ಜೀವನದಲ್ಲಿ ದೇವರು ಕೊಡತಕ್ಕಂಥ ಆಶೀರ್ವಾದಗಳಿಗೆ ಅಡ್ಡಿಯಾಗಿ ಬರುವನು ಸೈತಾನನಾಗಿದ್ದಾನೆ. ಸೈತಾನನು ನಮ್ಮನ್ನು ಪರಿಶೋಧನೆ ಮಾಡ್ತಾನೆ, ನಮಗೆ ಕಷ್ಟಗಳನ್ನ, ಹೋರಾಟಗಳನ್ನು ಕೊಡುತ್ತಾನೆ. ಆದರೆ ದೇವರಿಗೆ ಯೋಬನು ಯಾವ ರೀತಿಯಾಗಿ ನಂಬಿಗಸ್ತನಾಗಿದ್ದು ಎರಡಷ್ಟು ಆಶೀರ್ವಾದಗಳನ್ನು ಪಡೆದುಕೊಂಡನು, ಇವತ್ತು ನಾವು ದೇವರಿಗೆ ನಂಬಿಗಸ್ತರಾಗಿ ಉಳಿಯಬೇಕು. ದೇವರು ನಮ್ಮ ಸ್ಥಿತಿಗಳನ್ನು ಬದಲಾಯಿಸುತ್ತಾನೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ. ದೇವರು ನಮ್ಮ ಜೀವಿತದಲ್ಲಿಟ್ಟಂತಹ ಎಲ್ಲ ಭರವಸೆಗಳನ್ನ, ತನ್ನ ವಾಗ್ದಾನಗಳನ್ನ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ನೀವಿರುವಂತಹ ಸ್ಥಿತಿಯಲ್ಲಿ ದೇವರನ್ನ ಸ್ತುತಿ ಮಾಡಿರಿ, ದೇವರನ್ನ ಮಹಿಮೆ ಪಡಿಸಿರಿ. ಯಾಕೆಂಬುದಾಗಿ ಹೇಳುವಾಗ ಒಂದು ಸಮಯ, ಒಂದು ದಿನವನ್ನ ದೇವರು ಇಟ್ಟಿದ್ದಾನೆ. ಒಳ್ಳೆಯ ದಿನಗಳು, ಬಿಡುಗಡೆ ದಿನಗಳು, ಆಶೀರ್ವಾದ ದಿನಗಳು, ಸಂತೋಷ ದಿನಗಳು, ಎಲ್ಲದಕ್ಕೊಂದು ಸಮಯ ಇದೆ ಎಂಬುದಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಈ ಹೊತ್ತು ನೀವು ದುಃಖದಿಂದ ಇರುವುದಾದರೆ, ಇವತ್ತು ನೀವು ಕಣ್ಣೀರನ್ನು ಹಾಕುತ್ತಿದ್ದರೆ, ಒಂದು ದಿನ ದೇವರು ಸಂತೋಷವನ್ನು ಇಟ್ಟಿದ್ದಾನೆ, ಒಂದಿನ ದೇವರು ಕಣ್ಣೀರನ್ನು ಒರೆಸಲಿಕ್ಕಾಗಿ ಇಟ್ಟಿದ್ದಾನೆ. ಪ್ರಿಯರೇ, ದೇವರಲ್ಲಿ ವಿಶ್ವಾಸವಿಟ್ಟುಕೊಂಡು ನಾವು ಮುಂದೆ ಸಾಗುವಂತರಾಗಿರಬೇಕು. ಇವುಗಳಲ್ಲಿ ಪ್ರಿಯರೇ, ನಾವು ಮುಳಿಗೆ ಹೋಗದೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರಿಗೆ ನಮ್ಮನ್ನು
ಸಮರ್ಪಣೆ ಮಾಡಿಕೊಂಡು ಜೀವಿಸುವಾಗ ದೇವರು ನಮಗೆ 2ರಷ್ಟು ಆಶೀರ್ವಾದಗಳನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆ ಅಂತ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಮ್ಮ ಜೀವನದಲ್ಲಿ ನೀನು ಮಾಡುವಂತ ಎಲ್ಲಾ ಕಾರ್ಯಗಳು ಅದು ನಿನ್ನ ಸಂಕಲ್ಪದ ಮೇರೆಗೆ, ನಿನ್ನ ಮಹಿಮೆ ತರುವಂತಹ ಕಾರ್ಯಗಳಿಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಹೋರಾಟಗಳು, ಕರ್ತನೆ ಶೋಧನೆಗಳು, ಕರ್ತನೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ನೀನು ಶಕ್ತನಾದಂತಹ ದೇವರಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ಎಲ್ಲಾ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರಿರುವಂತಹ ಪರಿಸ್ಥಿತಿಗಳಲ್ಲಿ, ಅವರಿರುವಂತಹ ಹೋರಾಟಗಳಲ್ಲಿ ಏನನ್ನ ಕಳೆದುಕೊಂಡಿದ್ದಾರೋ 2ರಷ್ಟಾಗಿ ಸ್ವಾಮಿ ನಿನ್ನ ಚಿತ್ತ ಪ್ರಕಾರವಾಗಿ ನೀನು ಕೊಡುವಂತ ದೇವರಾಗಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಇರುವಂತಹ ಸ್ಥಿತಿಗಳಲ್ಲಿ ನಿನ್ನನ್ನು ಸ್ತುತಿಸಿ ಘನಪಡಿಸಿ ಮಹಿಮೆಪಡಿಸಲಿಕ್ಕೆ ನಿನ್ನ ಕೃಪೆಯನ್ನು ಅತ್ಯಧಿಕವಾಗಿ ನೀನು ಕೊಟ್ಟು ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಇನ್ನೆಲ್ಲ ಉಪಕಾರ ನಂಬಿಗಸ್ತಿಕೆಗಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ಇನ್ನು ಅನೇಕ ಸಂದೇಶಗಳಿಗೋಸ್ಕರವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.